ಅತಿಯಾದ ಆಸೆ ಅಹಂಕಾರದ ಭಾಷಣವೇ ಮುಳುವಾಯ್ತಾ? ತನ್ನ ಕೆಡ್ಡ ತಾನೇ ತೋಡ್ಕೊಂಡ ವಂಚಕ ಶಿವಾನಂದ ನೀಲಣ್ಣವರ್. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ವಂಚನೆ ಕೇಸ್. ತನ್ನ ಕೆಡ್ಡ ತಾನೇ ತೋಡ್ಕೊಂಡ ಶಿವಾನಂದ ನೀಲಣ್ಣವರ್. ಶಿವಾನಂದಗೆ ಸಂಕಷ್ಟ ತಂದ 15,000 ಗನ್ ಮತ್ತು ಸಿಎಂ ಹೇಳಿಕೆ. ಉಡುಪಿಯ ಕಡೂರಿನಲ್ಲಿ ಮಾಡಿದ್ದ ಭಾಷಣವೇ ಮುಳುವಾಯ್ತಾ? ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ನನ್ನ ಬಳಿ ಸಾಮ್ರಾಜ್ಯ ಇದೆ, 15,000 ಬಂದೂಕುಗಳಿದ್ದಾವೆ, 2028ಕ್ಕೆ ಸಿಎಂ ಆಗ್ತೀನಿ ಅಂತ ಈ ವಂಚಕ ಹೇಳಿದ್ದ. ಬಂದೂಕು ಮತ್ತು ವಂಚನೆ ಕೇಸಲ್ಲಿ ತನಿಖೆ ಮಾಡ್ತಿದ್ದೇವೆ ಎಂದ ಕಮಿಷನರ್. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತನ್ನ ಕೆಡ್ಡವನ್ನ ತಾನೇ ತೋಡ್ಕೊಂಡ ವಂಚಕ ಶಿವಾನಂದ ನೀಲಣ್ಣವರ್. ಶಿವಾನಂದಗೆ ಸಂಕಷ್ಟ ತಂದೊಡ್ಡಿದೆ ಈ ಒಂದು 15,000 ಗನ್ ವಿಚಾರ, ಜೊತೆಗೆ ಸಿಎಂ ಸ್ಟೇಟ್ಮೆಂಟ್. ಉಡುಪಿಯ ಕಡೂರಿನಲ್ಲಿ ಮಾಡಿದ್ದ ಭಾಷಣವೇ ಆತನಿಗೆ ಮುಳುವಾಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ನನ್ನ ಬಳಿ ಸಾಮ್ರಾಜ್ಯ ಇದೆ ಎಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಹಾಗಾದ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಆತನಿಗೆ ಏನು ಮುಳುವಾಯ್ತು ನೋಡೋಣ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ, ಏನ್ ದೊಡ್ಡ ವಿಷಯನೇ ಇಲ್ಲ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ, ಏನ್ ದೊಡ್ಡ ವಿಷಯನೇ ಇಲ್ಲ. ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೆಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2. ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತಗೋತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್, ಈ ಥರ ಒಂದು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕೊಂಡು ಅವರಿಗೆ ಅದು ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಾನಂದನ್ ಫಾಲೋ ಮಾಡಿದಾನೆ ಅಂದರೆ, ಇವನು ಯಾರು ಡಿಪಾಸಿಟ್ ಮಾಡಿದ್ರೆ ಅವ್ರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನಾವು ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲಾನೆಟ್ 3% ಪ್ರತಿ ತಿಂಗಳು ಕೊಡೋಕ್ಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡಿಕೊಂಡು ಇನ್ನೂ 20 ಸೇರ್ ಆಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತಗೊಂಡು ನಿಮಗೆ 20ಗೆ ಸರ್ ಆಗುತ್ತೆ. ಈ ಮನುಷ್ಯ, ಈ ಶಿವಾನಂದ ನೀಲಣ್ಣವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೆಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದೊಂದು ಲಿಂಕ್.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಪೂಜಾರಿ. ಶ್ರೀಧರ್, ಸದ್ಯಕ್ಕೆ ಏನು ಅತಿಯಾದಂತಹ ಆಸೆ ಜೊತೆಗೆ ಅಹಂಕಾರದ ಭಾಷಣ ಮಾಡಿದ್ರು ಶಿವಾನಂದ್ ಅವರು, ಆ ಒಂದು ಭಾಷಣವೇ ಆತನಿಗೆ ಮುಳುವಾಯ್ತಾ ಅಂತ? ಖಂಡಿತ ಸಹಿತ ಏನಂತಂದ್ರೆ ಏನು ಶಿವಾನಂದ್ ಏನಿದಾನೆ ಇವನು ಏನಂತಂದ್ರೆ ಈಗಾಗಲೇ 4,500 ಕೋಟಿ ವಂಚನೆ ಜನರಿಗೆ ಮಾಡಿದ್ರು ಕೂಡ ಎಲ್ಲಿ ಒಂದ್ ಕಡೆ ಏನಂತಂದ್ರೆ ಯಾರಿಗೂ ಒಂದು ಬೆಳಕಿಗೆ ಬಂದಿರ್ಕಿಲ್ಲ ಅಂತ ಹೇಳ್ಬೋದು. ಆದ್ರೆ ಇವನು ಶಿವಾನಂದ್ ಪಾಟೀಲ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಅವನ ದರ್ಪವನ್ನ ತೋರ್ತಾನ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವನು ಒಂದು 4,500 ಕೋಟಿ ಇದೆ ಅಂತ ಹೇಳಿ ಅವನಿಗೆ ಒಂದು ದುಡ್ಡಿನ ಅಹಂ ಹೆಚ್ಚಾಗಿ ಏನಂತಂದ್ರೆ ನನ್ನ ಕಡೆ ಇಷ್ಟು ಬಂದೂಕುಗಳಿವೆ 23, ನನ್ನೇ ದರ್ಬಾರ್ ಮಾಡ್ತೀನಿ, ಮತ್ತೆ 224 ಶಾಸಕರನ್ನ ನಾನು ಜಯಬಾರಿ ಬಾರಿಸ್ತೀನಿ, ನೆಕ್ಸ್ಟ್ 28ಕ್ಕೆ ನಾನೇ CM ಆಗ್ತೀನಿ ಅಂತೇಳಿ ಒಂದು ದರ್ಪವನ್ನ ತೋರ್ತಾರೆ. ಅದು ಏನಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಿಕ್ಕಾಪಟ್ಟಿ ವೈರಲ್ ಆಗಿರ್ತಕ್ಕಂಥದ್ದು. ಆ ವೈರಲ್ ಬೆನ್ನಲ್ಲಿ ಏನಂತಂದ್ರೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿ ಏನು ಒಂದು 4,500 ಕೋಟಿ ಏನು ಆಸ್ತಿಯನ್ನ ಮಾಡಿರ್ತಕ್ಕಂಥ ಒಂದು ಏನು ಶಿವಾನಂದ್ ಏನಿದಾನೆ ಅವನ ಮೇಲೆ ಏನು ಏಕಾಏಕಿಯಾಗಿ ಒಂದು ಬೆಳಗಾವಿ ಅಧಿಕಾರಿಗಳಿಂದ ದಾಳಿಯಾಗಿ ಏನಂತಂದ್ರೆ ಈಗಾಗಲೇ ಏನು ಶಿವಾನಂದನ ಬೆಳಗಾವಿ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಸಹಿತ. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.